ಹಾಯ್ ಫ್ರೆಂಡ್ಸ್, ನಿಮಗೆಲ್ಲರಿಗೂ ಸೌಭಾಗ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗಣಿತದಲ್ಲಿನ ಆಕೃತಿಗಳನ್ನು ಹೋಲುವಂತಹ ಅನೇಕ ವಸ್ತುಗಳನ್ನು ನಾವು ಪರಿಸರದಲ್ಲಿ ಕಾಣುತ್ತೇವೆ. ನಾವು ಅಂತಹ ಕೆಲವೊಂದಿಷ್ಟು ಆಕೃತಿಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಪರಿಸರದಲ್ಲಿನ ಆಕೃತಿಗಳು: ವೃತ್ತವನ್ನು ಹೋಲುವಂತಹ ವಸ್ತುಗಳು ಸೂರ್ಯ, ಚಂದ್ರ, ಚೆಂಡು. ತ್ರಿಭುಜವನ್ನು ಹೋಲುವಂತಹ ವಸ್ತುಗಳು ಮನೆಯ ಮೇಲ್ಛಾವಣಿ ಮತ್ತು ಪರ್ವತ. ಚೌಕ ಆಕೃತಿಯನ್ನು ಹೋಲುವಂತಹ ವಸ್ತುಗಳು ಕಿಟಕಿ ಮತ್ತು ನೆಲದ ಟೈಲ್ಸ್. ಆಯತಾಕೃತಿಯ ವಸ್ತುಗಳು ಬಾಗಿಲು ಮತ್ತು ಪುಸ್ತಕ. ಅಂಡಾಕೃತಿಯನ್ನು ಹೋಲುವಂತಹ ವಸ್ತುಗಳು ಎಲೆ ಮತ್ತು ಮೊಟ್ಟೆ. ಅರ್ಧ ವೃತ್ತವನ್ನು ಹೋಲುವಂತಹ ವಸ್ತು ಇಂದ್ರಧನುಷ್. ವಜ್ರಾಕೃತಿಯನ್ನು ಹೋಲುವಂತಹ ವಸ್ತು ಗಾಳಿಪಟ. ನಕ್ಷತ್ರಾಕೃತಿಯನ್ನು ಹೋಲುವಂತಹ ವಸ್ತುಗಳು ನಕ್ಷತ್ರಗಳು ಮತ್ತು ಹೂವುಗಳು. ಷಡ್ಭುಜವನ್ನು ಹೋಲುವಂತಹ ವಸ್ತು ಜೇನುಗೂಡು. ಶಂಕುವನ್ನು ಹೋಲುವಂತಹ ವಸ್ತು ಐಸ್ ಕ್ರೀಮ್ ಕೋನ್. ಗೋಳವನ್ನು ಹೋಲುವಂತಹ ವಸ್ತುಗಳು ಚೆಂಡು ಮತ್ತು ಭೂಮಿ. ಘನವನ್ನು ಹೋಲುವಂತಹ ವಸ್ತು ಡಬ್ಬಿ. ಸಿಲಿಂಡರನ್ನು ಹೋಲುವಂತಹ ವಸ್ತುಗಳು ಬಾಟಲ್ ಮತ್ತು ಮರದ ದಿಂಡ. ಹೃದಯ ಆಕೃತಿಯನ್ನು ಹೋಲುವಂತಹ ವಸ್ತು ಎಲೆಗಳು. ಪಂಚಭುಜವನ್ನು ಹೋಲುವಂತಹ ವಸ್ತು ಹೂವಿನ ಆಕಾರ. ಕಲಿಕೆಯ ಲಾಭಗಳು: ಗಮನ ಶಕ್ತಿ ಹೆಚ್ಚುತ್ತದೆ, ಕಲ್ಪನೆ ಶಕ್ತಿ ಬೆಳೆಯುತ್ತದೆ, ಗಣಿತ ಸುಲಭವಾಗಿ ಅರ್ಥವಾಗುತ್ತದೆ, ಪರಿಸರದ ಬಗ್ಗೆ ಜ್ಞಾನ ಹೆಚ್ಚುತ್ತದೆ. ಕಾರ್ಯಕ್ರಮದ ಉದ್ದೇಶ: ಮಕ್ಕಳಲ್ಲಿ ಗಮನ ಶಕ್ತಿ ಹೆಚ್ಚಿಸುವುದು, ಗಣಿತದ ಮೇಲೆ ಆಸಕ್ತಿ ಬೆಳೆಸುವುದು, ಪರಿಸರ ಮತ್ತು ಕಲಿಕೆಯನ್ನು ಸಂಪರ್ಕಿಸುವುದು, ಆಟದ ಮೂಲಕ ಕಲಿಕೆ. ಸಂದೇಶ: ಗಣಿತ ನಮ್ಮ ಸುತ್ತಲೂ ಇದೆ, ಪರಿಸರದಿಂದ ಕಲಿಯೋಣ, ಆಟದ ಮೂಲಕ ಕಲಿಕೆ ಅತ್ಯುತ್ತಮ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.